ವೆಲ್ಕಮ್. ನಾನು ನಿಮ್ ಪ್ರೀತಿಯ ಟಾಮ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸೊ ಹೆಂಗಿರುತ್ತೆ ಎಂಜಾಯ್ಮೆಂಟ್ ಫ್ರೆಂಡ್ಸ್ ಜೊತೆ ಹೋದ್ರೆ ಅಂತ ಒಂದು ವಿಡಿಯೋ ಮಾಡಬೇಕು ಅಂತ, ಒಂದು ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ತುಂಬಾ ದಿವಸದಿಂದ ಇದನ್ನ ಅನ್ಕೊಂಡು ಇವತ್ತು ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಇವತ್ತು ನಾನು ನಮ್ಮ ಮನೆಯಿಂದ ಇಲ್ಲಿಂದ ಹೊರಟಿ ಗಂಟ್ಲು ಒಂದ್ ಸ್ವಲ್ಪ ನೋವಿಂದ ಸ್ಟೆಪ್ಸ್ ಇಂದ ಇದ್ದೀನಿ. ಗಂಟಲಲ್ಲಿ ಕಿರಿಕಿರಿ, ವಿಕ್ಸ್ನ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಅದಕ್ಕೋಸ್ಕರ ಬನ್ನಿ ಆಗಿದ್ರೆ ಇಲ್ಲಿಂದ ಹೊರಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತು. ಬನ್ನಿ. ಹೈ ಫ್ಯಾಮ್, ನಾನು ಆ್ಯಕ್ಚುಲಿ ಸಬರ್ ಬಸ್ ಸ್ಟ್ಯಾಂಡ್ ಬಂದು ಒಂದು 20 ನಿಮಿಷ ಆಯ್ತೇನೋ. ಅಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೆ. ಕಟ್ಟಡ ನನ್ನ ಮಕ್ಕಳು ಇಬ್ಬರು ಫ್ರೆಂಡ್ಸ್ ಕೂಡ ಯಾರು ಕೂಡ ಬರಲಿಲ್ಲ. ಈಗ ಯಾವನೋ ಒಬ್ಬ ಕಣ್ಣಕ್ಕೆ ಕಾಯ್ದ, ಅದಕ್ಕೆ ಹುಡ್ಕೋ ಬರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಇಲ್ಲ ಅವನೇ, ಇಲ್ಲೇ ಒಂದು ಬಿಡಿ. ಚಾಕ್ಲೇಟ್ ತಗೋಬೇಕಂತೆ ಫ್ರೆಂಡು. ಕಾಫಿ ಕೋನ ವಾಂತಿ ಬಸ್ರಿ ಆ್ಯಕ್ಚುಲಿ ಈಗ ಡೈರೆಕ್ಟ್ MMSಗೆ ಹೋಗೋ ಬಸ್ ಬಂದಿದೆ. ಈ ನಮ್ಮ ಇವ್ರ ಹೆಸರು ಸುಶೀಲ್ ಅಂತ, ನೀಗ ಬ್ಲ್ಯಾಕಿ ಅಂತ ಕರಿತೀವಿ. ಇವ್ರು ಗೊತ್ತಲ್ಲ, ಸುಮಂತ್ ಬಾಂಡ್ಲಿ ಬಸ್ಯ. ಇವರು ನಮ್ಮ ಪ್ರಜ್ವಲ್ ಓಟಿರೋರು. ಈಗ ಡೈರೆಕ್ಟ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಇಲ್ಲಿ ಕೊಳ್ಳೇಗಾಲದ ನಮ್ಮ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಬನ್ನಿ, ಎಷ್ಟು ಮಜಾ ಬರುತ್ತೆ ಅಂತ ನೋಡೋಣ. ಕಂಗ್ರ್ಯಾಚುಲೇಷನ್ ಬ್ರದರ್. 4:52ಗೆ ಸ್ಟಾರ್ಟ್ ಮಾಡಿದ್ದೀವಿ ಜರ್ನಿನ. ನೋಡೋಣ ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅಂತ. ಈಗ ನಾವು ಅನ್ನೂರಲ್ಲಿ ಸ್ಟಾಪ್ ಕೊಟ್ಟಿದ್ರು ಬಸ್ಸು. ಇಲ್ಲಿ 2 ಕೋತಿಗಳು ಅಪೋಸಿಟ್ ಅಲ್ಲಿ ನಿಂತ್ಕೊಂಡು ಗುರಾಯಿಸ್ತಾ ಬಿದ್ದವೆ. ಹೈ ಫ್ಯಾಮ್, ಈಗ ತಾನೇ ಬಸ್ಸಿಂದ ಇಳಿದ ತಕ್ಷಣ ಪಟ್ಟ ಅಂತ ಬಂದರು ಒಬ್ರು. ಹಿಂಗೆ ರೂಮ್ ಸ್ಟೇ ಏನಾದ್ರು ಬೇಕಾ ಅಂತ ಕೇಳ್ಕೊಂಡು, ಸೊ ಅದಕ್ಕೆ ರೂಮ್ ಸ್ಟೇ ತಗೊಂಡಿದ್ದೀವಿ. ಇಲ್ಲೇ ಎಷ್ಟು 600 ಏನೋ ಆಯಿತು. ಸೊ ರೂಮ್ ಸ್ಟೇ ತಗೊಂಡು ಈಗ ನಮ್ಮ ಇನ್ನೊಬ್ಬ ಫ್ರೆಂಡ್ ಹೇಳಿದ ಕೊಳ್ಳೇಗಾಲದಲ್ಲಿ ಅವನು ಮಿಸ್ ಆಗೋದ. ಮಿಸ್ ಅಂದರೆ ಆ ಥರ ಮಿಸ್ ಆಗಲಿಲ್ಲ, ಬಸ್ ಮಿಸ್ ಆಗೋಯ್ತು. ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ವೇಟಿಂಗು. ಬಸ್ ಬಂದ ತಕ್ಷಣ ಅವನ್ನ ಪಿಕ್ ಮಾಡ್ಕೊಂಡು ಈಗ ದರ್ಶನ ಇರ್ತದಂತೆ. ಸೊ ದರ್ಶನ ಮುಗಿಸ್ಕೊಂಡು ಪೀಸಾಗಿ ಹೋಗ್ಬೇಕು. ನೋಡಿ, ನಮ್ಮ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ. ಆಗಲೇ ಫೋನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಫೋನ್ ಕೆಲಸ. ಹಲೋ ಅನ್ಕೊಂಡು ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಫ್ಯಾಮಿಲಿ, ಎಂತ ನಾಟಕ ಆಡ್ತಾರೆ ನೋಡಿ ಫ್ಯಾಮಿಲಿ. ಫ್ಲೆಕ್ಸಿಂಗ್ ಐಫೋನ್, ಐಫೋನ್ ಚಾಪ್ರಿ ಸುಶೀಲ್ ಚಾಪ್ರಿ ನೀಗ ಸುಶೀಲ್ ನೀಗ ಅಜೀಬ್ ಬೈ. ನಾವು ಯಾರನ್ನೂ ಅಜೀಬ್ ಮಾಡಲ್ಲ ಬೈ. ಇವ್ರು ನೋಡ್ರಿ, ಇವರು ಬ್ಲ್ಯಾಕಿ ಓಟೀಸ್ ಬೈ. ಬನ್ನಿ ಬೈ. ನೋಡಿ, ನಮ್ಮ ಮಾದಪ್ಪ ಅಲ್ಲಿ ನೆಮ್ಮದಿಯಾಗಿ ಕೂತಿದ್ದಾರೆ. ನೋಡ್ರಿ, ಅಷ್ಟೊಂದು ಫೋಕಸ್ ಆಯ್ತಲ್ಲ. ಇರ್ಲಿ, ಪರವಾಗಿಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ನೋಡಿ ಈಗ ಆಗ್ಲೇ ಈಗ ತಿನ್ಬೇಕು ಅಂತ ಹೋಗಿ ಏನೋ ಚಾಟ್ಸ್ ಅಂಗಡಿಗೆ ನಿಂತವ್ರೆ. ನೋಡು ಬೈ, ನಿಮ್ಗೆ ಹೆಂಗ ಅನ್ಸುತ್ತೆ ಹಂಗ್ ಮಾಡಿ ಬೈ. ಪಾನಿಪುರಿ ಅಲ್ವಾ? ರೀಲ್ಸ್ ನೋಡ್ಕೊಂಡು ಕೆಲಸ ಮಾಡ್ತಾರೆ ಬೈ. ಕತ್ಲೆಲ್ಲೂ ಕಾಣ್ತಾ ಇಲ್ವಲ್ಲ ಬೈ ನೀನು? ಬೈ ಟಾರ್ಚ್ ಹಾಕಿ ಬೈ, ಮಕ್ಕ ಕೇಳ್ತೀನಿ ಬೈ. ಇರಿ ಬೈ, ನಾನೇ ಹಾಕ್ಬಿಡ್ತೀನಿ ಬೈ. ಹೊಡಿ ಬೈ. ಶ್ರೇಯ ಸಿಗಲ್ಲ ಬೈ. ಆಯ್ತು ಬನ್ನಿ ಬೈ. ಬನ್ನಿ ಬೈ. ಅವ್ರಿಗೆ ಬಿಕಾ ಮಾಡಲ್ಲ. ಯಾರಿಗೆ ಬೈ ಮತ್ತೆ ಹೆಂಗವ್ರೆ ನಿಮ್ಮ
ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ? ಸುಶೀಲ್ ಹರ್ಷಿತ ಹೆಂಗ ಅವಳು? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಹರ್ಷಿ, ಹೌ ಇಸ್ ಹರ್ಷಿ? ಈ ಕಡೆ ಬರೋ. ಹೌ ಇಸ್ ಹರ್ಷಿ ಅನ್ಬೇಡ, ತುನು ಬೇಜಾರ್ ಮಾಡ್ಕೊತಾಳೆ. ತನು ಇದು ಆಕ್ಚುಲಿ ಚೆನ್ನಾಗಿರೋ. ಗೈಸ್, ಇಲ್ಲಿ ಪಾನಿಪುರಿ ರೆಡಿ ಆಗ್ತಾ ಇದೆ. ಪಾನಿಪುರಿ ತಿನ್ನಕ್ ಬಂದಿದ್ದೀವಿ. ಎಲ್ಲೋ ನಾನು ಕೇಳ್ರೋ. ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬ ಇನ್ನ ಬಂದಿಲ್ಲ. ಹೆವಿ ಶೂಟ್ ಆಗ್ತಾ ಇದ್ದಾನೆ. ಯಾಕ್ರಿ ಸಮಯ ಬೈ ಈ ರೇಂಜಲ್ಲಿ ತಿಂತ ಇದ್ರೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈಗ ಬರ್ತಾ ಇದ್ದಾನೆ ಬಸ್ಸಲ್ಲಿ. ಈಗ ಇಳಿದ ತಕ್ಷಣ ಹೊಡೆಯದ ಅಂತ ಪ್ಲಾನ್ ಹಾಕೊಂಡವ್ರೆ ಬಾಯ್ಸ್ ಎಲ್ಲ. ಅಣ್ಣ ಮೈ ಮೇಲೆ ಏರ್ಸಕ್ ಬರ್ತಾವ್ರೆ. ಅಲ್ಲಿ ಅವನೇ ಬನ್ನಿ. ಎಲ್ಲಿ ಇಳಿಸ್ತಾವನ ಗುರುವನು? ಅವ್ನು ಎಲ್ಲಿ ನಿಲ್ಲಿಸ್ತಾವ ಗುರುವನು? ಅವ್ನಿಗೆ ಇಳಿದ ತಕ್ಷಣ ಹೊಡಿಬೇಕೀಗ. VIP ಎಂಟ್ರಿ ಬರ್ತಾರೆ. ಬನ್ನಿ. VIP ಎಂಟ್ರಿ ಸರ್. ಈಗ ನೋಡಿ ಇಂಥ ಏನ್ರಿ ಸ್ವಾಮಿ ನಿಮ್ದು? ಏನ್ರಿ ಸ್ವಾಮಿ? ತಿರುಗ್ರಿ ಇಲ್ಲಿ. ಏನ್ರಿ ಸ್ವಾಮಿ? ಅಲ್ಲಿ ರೂಮ್ ಐತೆ ಬೈ. ಅಲ್ಲ ಬೈ, ಏನ್ ಬೈ? ಡ್ರೈವರ್ ಕೇಳದಲ್ಲ ಕಣ. ನೀನು ಬಸ್ ಮಿಸ್ ಮಾಡ್ಕೊಂಡ ಅನ್ಕೊಣ 2 ನಿಮಿಷದಿಂದ. ಫ್ರೆಂಡ್ಸ್ಗೋಸ್ಕರ 2 ನಿಮಿಷ. ಅವನು ಐ ಫ್ಯಾಮ್. ಇವನು ನನ್ನ ಫ್ರೆಂಡ್ ಮನೋಜ್ ಅಂತ. ಇವನು ಕೂಡ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದಾನೆ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ಫಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ 10 ಗಂಟೆವರೆಗೂ ದರ್ಶನ ಇರ್ತಾರೆ ಅಂತೆ. ಇವತ್ತೊಂದ್ಸಲ ದರ್ಶನ ಮಾಡ್ಕೊಂಡು 11:30ವರೆಗೂ ಊಟ ಇರ್ತಾರೆ. ಊಟ ಮುಗಿಸ್ಕೊಂಡು ಪಟ ಅಂತ ರೂಮಿಗೆ ಬಂದು ಪಾಚಿ ಮಾಡ್ಕೊಳ್ಳೋಣ. ಪಾಚಿ ಅಂತೂ ಯಾರಿಗೂ ಮಾಡ್ಸಲ್ಲ ಇವತ್ತು. ಎಲ್ಲ ರೋಡ್ನೇ ಇಕ್ಕದೆ. ನೋಡಿ ಮಜಾ ಬರುತ್ತೆ ಹೇಳ್ತೀನಿ. ನೋಡಿ ಫ್ಯಾಮ್, ಇಂಥ ಫ್ರೆಂಡ್ಸು ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ. ಬೈ ಏನಾಯ್ತು ಬೈ 8 ವೇರಿಯೇಷನ್ ಕೆಳಗಿಳಿರಿ. ಬೈ ಏನಾಯ್ತಂದ್ರೆ ಅಲ್ಲಿ ತಾಳ್ಬೆಟ್ಟ ಹತ್ರ ನಮ್ ಬಸ್ ನಿಲ್ಸಿದ. ಅವನು ಟೈರ್ ಅಲ್ಲಿ ಏರೆಲ್ಲ ಕರೆಕ್ಟ್ ಆಗೈತೆ ಅಂತ ಚೆಕ್ ಮಾಡಕ್ ನೋಡ್ತಾ ಇದ್ದ. ಹಿಂಗಡೆ ಟೈರ್ ನೋಡ್ಕೊಂಡು ಹಿಂಗಡೆ ಟೈರ್ ಬಂದ. ಹಿಂಗಡೆ ಟೈರ್ನೆಲ್ಲ ಬಗ್ ನೋಡ್ಬೇಕಾದ್ರೆ ಮೇಲ್ಗಡೆ ಕೂತಿರೋ ಅವನ ಮೇಲೆ ವಾಮಿಟ್ ಮಾಡ್ಬಿಟ್ಟ. ಬೈ ನನ್ ಕೈಯಲ್ಲಿ ಆಯ್ತಾ? ನೋಡ್ಬೇಕಾದ್ರೆ ಮೇಲ್ಗಡೆ ಕೂತಿರೋ ಅವನ ಮೇಲೆ ವಾಮಿಟ್ ಮಾಡ್ಬಿಟ್ಟ. ಬೈ ಇದು ಯಾಕೋ ಓವರ್ ಆಯ್ತು ಅಂತ ಅನ್ನಿಸ್ಲಿಲ್ವಾ ಬೈ? ಆದ್ರೂ ವಾಮಿಟ್ ಮಾಡಿ ಕ್ರೇಜಿ ಸೀನ್ ಬಿಡಿ. ಓ ಮೈ ಗಾಡ್. ನಿಮ್ಗಿಂತ 20 ನಿಮಿಷ ಲೇಟ್ ಆಗಿದ್ ಬೈ. ಇಲ್ಲಿದೆ ಪಾಯಿಂಟ್ ಫಾರ್ ರೀಸನ್ ಫಾರ್ ಲೇಟ್ ಕಮಿಂಗ್. ಪನಿಷ್ಮೆಂಟ್ ಕೊಡ್ಬೇಕಲ್ಲ ಏನಾರ? ರೀಸನ್ ಬೈ ನೋಡೋಣ, ಲೈಟ್ ಪನಿಷ್ಮೆಂಟ್ ಕೊಡೋಣ. ಬೈ ತಪ್ಪಾಗಿ ತಿಳ್ಕೊಬಿಡಿ ಬೈ. ತಪ್ಪಾಗಿ ನಮ್ಮ ವಿಡಿಯೋದಲ್ಲಿ ತಪ್ಪಾಗಿ ಏನೋ ಬರಲ್ಲ. ಅಪಾರ್ಥ ಏನೋ ಬರಲ್ಲ. ಜಸ್ಟ್ ಮಿಸ್ ಗೈಸ್. ಪಾಪ ಈ ನಾಯಿ ಮರಿ ತೊಳೆದು ಬಿಡ್ತಿದ್ವು, ಕಾಣಿಸ್ತಾನೆ ಇರ್ಲಿಲ್ಲ. ಹೈ ಸಿಕ್ಕಾಪಟ್ಟೆ ಚಿಕ್ಕ ಮರಿ. ಅದ್ರ ಅಮ್ಮ ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ. ಬೇಜಾರಾಗತ್ತೆ. ಇರ್ಲಿ, ನಿಂಗೆ ಬಿಸ್ಕೆಟ್ ತಗೊಬರ್ತೀನಿ ಆಮೇಲೆ. ಈಗ ಗೈಸ್ ರೂಮ್ಗೆ ಚೆಕ್ ಇನ್ ಆಗ್ತಾ ಇದೀವಿ. ಉಗೇ ಮದಪ್ಪ. ಈಗ ನೋಡಿ, ನಾನು ಬಂದ ತಕ್ಷಣ ಡೋರ್ ಕ್ಲೋಸ್ ಮಾಡ್ತೀರಾ? ಆಗ್ಲೇ ಫ್ಲಾಟ್ ಆಗ್ತಾ ಇದ್ರೆ ಇಲ್ಲಿ. ಈಗ ಬೇಗ ಫಸ್ಟ್ ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ. ಓ ನೋಡಿ ಗೈಸ್, ಎಂತ ಪ್ಲಾನ್ ಮಾಡ್ತಾವ್ರಂದ್ರೆ, ಪಾಪ ಈ ಟಿವಿ ಬರ್ತಾರದಕ್ಕೆ ಅದು ಸ್ಮಾರ್ಟ್ LED ಟಿವಿ ಅಂದ್ರೆ ಫೋನಿಂದನೇ ಕನೆಕ್ಟ್ ಆಗೋದು. ನನ್ನ ಫೋನಲ್ಲಿ ಐತೆ. ನನ್ನ ಫೋನಲ್ಲಿ ಇರೋದು ಗೊತ್ತಲ್ಲ, ಅದ್ರದ್ದೇ ಡಿ ಬಾಸ್. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ? ಬರ್ರ ಅದ್ರದ್ದೇ ಡಿ ಬಾಸ್. ಬೈ ನಮ್ಮ ಹತ್ರ ಡಿ ಬಾಸ್ ಇದೆ ಬೈ. ಬೆಟ್ಟದಕ್ಕೆ ಬಂದ್ಬಿಟ್ಟು ದೇವ್ರ ಫಿಲಮ್ ನೋಡ್ತಾರಂತೆ ಗೈಸ್. ನೋಡಿ ಎಂಥ ನಮ್ಮ ಕಡೆ ಇರ್ತಾರೆ. ಮಹದೇಶ್ವರ ಮೈ ಮೇಲೆ ನೋಡ್ಬೇಡಿ, ನೀವು ಅಷ್ಟೊಂದು ಒಳ್ಳೆಯವರಲ್ಲ ಅಂತ ಗೊತ್ತು. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮಹದೇಶ್ವರ ಮೈ ಮೇಲೆ ನೋಡ್ಬೇಡಿ, ನೀವು ಅಷ್ಟೊಂದು ಒಳ್ಳೆಯವರಲ್ಲ ಅಂತ ಗೊತ್ತು.
ಗಾಯ್ಸ್ ಫುಲ್ ನೆಮ್ಮದಿ, ಚೆನ್ನಾಗಿದೆ ಬೆಡ್ಡು. ಬನ್ನಿ ಎಲ್ಲ ರೆಡಿ ಆಯ್ತವ್ರೆ. ಹೋಗ್ಬಿಟ್ಟು ಈಗ ಒಂದ್ಸಲ ದರ್ಶನ ಮಾಡ್ಕೊಂಡು ನಾಳೆ ಒಂದ್ಸಲ ದರ್ಶನ. ಏನಂತೀರ ಸುಶೀಲ್, ಹೆಂಗಿದೆ ರೂಮು? ಗಾಯ್ಸ್ ದರ್ಶನ ಮಿಸ್ ಆಯಿತು, ನಾವು ಒಂದು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟು, ಹಾಗಾಗಿ ದರ್ಶನ ಲೇಟ್ ಆಯಿತು. ಸೊ ಈಗ ಬನ್ನಿ ಫಸ್ಟು ಊಟ ಮಾಡ್ಬಿಟ್ಟ, ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ದರ್ಶನ ಮಾಡೋಣ. ಮಸ್ತು ನೋಡ್ರಿ, ಸಕ್ಕತ್ತಾಗಿದೆ. ಬನ್ರಿ ರೀ, ಬನ್ರಿ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಬನ್ರಿ ರೀ. ಸ್ವರ್ಗ ಅಂದ್ರೆ ಇದು ಕಣ್ರಿ. ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಅನ್ನ ಪ್ರಸಾದ ಹೆಂಗೆ ನಡೆಯುತ್ತೆ ಅಂದರೆ ಹಿಂಗೆ. 7:30 11:30 ಗಂಟೆ ತಿಂಡಿ. ಓಕೆ. ಪುನಃ 12ರಿಂದ 12:30 ಊಟ. ಓಕೆ. 3 ಗಂಟೆ ಗಂಟ. ಪುನಃ 3 ಗಂಟೆ ಮೇಲೆ 5:30 ಗಂಟೆ ತಿಂಡಿ. ಪುನಃ 7 ಗಂಟೆ ಸ್ಟಾರ್ಟ್ ಆಗುತ್ತೆ. ಪುನಃ 7:30 ಊಟ 10 ಗಂಟೆ, 10:30 ಒಂದೊಂದ್ಸರಿ, ಈಗ 10 ಗಂಟೆ, ಪುನಃ 10ರಿಂದ 11 ಗಂಟೆ ಗಂಟೆ ತಿಂಡಿ ನೈಟ್. ಸರ್ ದಿನಕ್ಕೆ ಎಷ್ಟು ಕೆಜಿ ಅಕ್ಕಿ ಖಾಲಿ ಆಗ್ಬೋದು? ಊಟಕ್ಕೆ ಒಂದು 15 ಕ್ವಿಂಟಲ್ ಆಗುತ್ತೆ. ಓಕೆ. ತಿಂಡಿಗೆ ಮಾಮೂಲಿ ಜಿಂದಲ್ಲಿ ಕಮ್ಮಿ, ಜಾಸ್ತಿ ಅಂದರೆ ನಮ್ಮ ಮ್ಯಾನೇಜರ್ ವಿಚಾರಿಸ್ತೀವಿ ನೀವು ಎಲ್ಲ ಕಂಪನಿ. ಥ್ಯಾಂಕ್ ಯು ಸರ್. ನಮ್ಮ ಮಹದೇಶ್ವರ ಸ್ವಾಮಿ ಅನ್ನ ಪ್ರಸಾದ ಭವನ ನೋಡಿ, ಸಕ್ಕತ್ತಾಗಿದೆ. ನಾವು ಕೂಡ ಈಗ ಜಸ್ಟ್ ಊಟ ಮುಗಿಸಿ ಹೊಡ್ತಾ ಇದ್ದೀವಿ. ನಾವೇ ಲಾಸ್ಟ್ ಇಲ್ಲಿ, ಈಗ ತಾನು ಊಟ ಮುಗೀತು. ಬನ್ನಿ ಹೋಗೋಣ, ಕೈ ತೊಳ್ಕೊಂಡು ರೂಮ್ಗೆ ಹೋಗಿ ಪ್ಯಾಚಿಂಗ್ ಮಾಡೋಣ. ಹೆಂಗಿತ್ತು ಅನ್ನ ಪ್ರಸಾದ? ಸಕ್ಕತ್ತಾಗಿತ್ತು. ಅದ್ರ ಬಗ್ಗೆ ಕಮೆಂಟ್ಸ್ ಮಾಡೋಕ್ಕೆ ನಾವು ಎಂಥವ್ರು ಅಲ್ಲ, ಸಕ್ಕತ್ತಾಗಿತ್ತು ಊಟ, ನಮ್ಗೆ ಸಖತ್ ಇಷ್ಟ ಆಯಿತು. ಬನ್ನಿ ನೀವು ಕೂಡ ಒಂದ್ಸಲ ಮಹದೇಶ್ವರ ಬೆಟ್ಟಕ್ಕೆ. ಏನಂತ ಬೈ? ಬೈ ಹೇಳಿ ಬೈ, ಡೈಲಾಗ್ ಹೇಳಿ ಬೈ. ಯಾರ್ದು ಬೈ? ಕುಮಾರಸ್ವಾಮಿ ಅವ್ರದ? ಹೇಳಿ ಬೈ. ಆಯ್ತು. ಅಪ್ಪಯ್ಯ 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 ಇದು ಆಕ್ಚುಲಿ ಚೆನ್ನಾಗಿರೋ ರ್ಯಾಂಬೋ ಫಿಲಮ್ ನೋಡಿಲ್ಲ ಅಂದ್ರೆ ಬನ್ನಿ ತೋರಿಸ್ತೀನಿ. ಸುಶೀಲ್, ಸುಶೀಲ್ ಯಾಕೆ ಅಲ್ಲೆಲ್ಲ ತಿನ್ಬೇಡ, ಬಾಯ್ಲಿ ಈ ಕಡೆ. ಸುಶೀಲ್ 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 ನಾನೊಂದು ಸ್ವಲ್ಪ ಮೆಂತೋ ಪ್ಲೇಸ್ನ ತೊಗೊಂಡಿದ್ದೀನಿ ಗೈಸ್, ಯಾಕಂದರೆ ಹೆವಿ ಗಂಟ್ಲು ನೋವು ಬಂತ ಇದೆ. ಸೊ ಅದಕ್ಕೋಸ್ಕರ ಮೆಂತೋ ಪ್ಲೇಸು. ನಮ್ಮ ಬಾಯ್ಸ್ ಎಲ್ಲ ಏನೇನೋ ತಗೋತಾ ಇದ್ದಾರೆ ಐಟಮ್ಸ್ನ. ಲೋ ಆಯ್ತೇನಾ ಸುಮನ್? ಆಯ್ತಾ ತಗೊಂಡ್ರಾ? ಬನ್ನಿ ಹಂಗಾರ ಹೋಗೋದ. ಬನ್ನಿ ಗಾಯ್ಸ್, ಈಗ ಒಂದು ಸ್ವಲ್ಪ ಬೈ ಬೈ ನೈಟ್ ಹೊತ್ತು ಏನಾದ್ರು ಕೆರೆ ಕೊಡೋದ, ಏನಾರ ಪ್ಲಾನ್ ನೀರು ಹಾಕಿ ಶಾಂಪು, ತಲೆ ಶಾಂಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು. ಇಲ್ಲ ಬೇರೆ ಏನಾರು ಮಾಡೋಣ ಬೈ, ಏನಾರು ಪ್ರೈಸ್ ಮಾಡೋದವೆ. ಈ ಪ್ರ್ಯಾಂಕ್ ಏನು ನಡೆಯಲ್ಲ, ಇವರೆಲ್ಲ ಕಿಲಾಡಿಗಳು, ಪಳಾರ್ಗಳು ಫ್ರೆಂಡ್ಸ್ ಗಾಯ್ಸಿರು, ನಿಜ ಗಾಯ್ಸಿರು. ಈ ಪಳಾರ್ನ ನೋಕು ಈಗ ಒಂದು ಕೆಲಸ ಮಾಡೋಣ, 2 ಮಂಚನ ಜೋಡಿಸ್ಕೋಣ. ಹಾಂ, ಕೇಳ್ಕೊಣ ಹೀಗೆ ಮಾಡಬೇಕು. ನಿದ್ದೆ ಅಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ ಗೈಸ್. ವಿಡಿಯೋ ಮಾತ್ರ ಮಸ್ತಾಗಿರುತ್ತೆ. ಕೊನೆ ತನಕ ನೋಡೋದನ್ನ ಮರಿಬೇಡಿ. ನೋಡಿ, ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರೋ ಗಂಟೆನ ಹೊಡಿಯೋದನ್ನ ಮರಿಬೇಡಿ. ನೋಡಿ, ಅಲ್ಲೊಂದು ಜಾತ್ರೆ ಬಸ್ ಕಾಣ್ತಾ ಇದೆ. ಇದು ತೋರ ಗೈಸ್. ಓ ಎಷ್ಟು ಪುಟ ಗೈಸ್, ಇರಿ ಮೊಕ್ಕ ತೋರಿಸ್ತೀನಿ. ದಿಸ್ ಇಸ್ ಬೋಟ್ ನೀಗಾಸ್. ಹೈ ನೀಗ. ಹಾಯ್ ಫ್ಯಾಮ್, ಎಲ್ಲ ರೂಮ್ಗೆ ಬಂದು ಸೆಟ್ಲ್ ಆದ್ವಿ. ಈಗೆಲ್ಲ ಮಲಗಿದ್ದೀವಿ. ಸೊ ಬೇಗನೆ ಮಲಗಿಕೊಂಡು ಬೆಳಗ್ಗೆ ಈಗ ಇಲ್ಲೇನೋ ಸೀನ್ ಮಾಡ್ತಾ ಇದ್ದಾರೆ ಗೊತ್ತಲ್ಲ, ನೈಟ್ ಅಂತ ಸೀನ್ಗಳು ಖರಾಬ್ ಆಗಿರುತ್ತೆ ಅಂತ. ಇಲ್ಲಿ ಬ್ರೋ, ಈ ಕಡೆ ಬ್ರೋ, ಮಧ್ಯದಲ್ಲಿ ನಾವು ಮಲಗಿದ್ದೀವಿ. ಸೊ ಬೇಗ ಮಲಗಿಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದು ದೇವ್ರ ದರ್ಶನ ಮಾಡಬೇಕು ಅಂತಿದ್ದೀವಿ. ಓಕೆ, ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್.